ಸರ್ಕಾರಿ ಶಾಲೆಗಳ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸುವಂತೆ ಕೋರಿ ಪತ್ರ ಬರೆದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ದುಷ್ಕರ್ಮಿಗಳು ಕರೆ ಮಾಡಿ ಬೆದರಿಸುತ್ತಿರುವುದನ್ನು ವಿರೋಧಿಸಿ ಖಂಡಿಸಿ ಬೀದರ್ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಅನುಯಾಯಿಗಳ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ನೇತೃತ್ವ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿಯವರು ವಹಿಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ನ ಕಾರ್ಯಕರ್ತರು, ಪ್ರಿಯಾಂಕ್ ಖರ್ಗೆ ಅವರ ಅನುಯಾಯಿಗಳು, ಹಿತೈಷಿಗಳು, ವಿವಿಧ ಸಂಘಟನೆಗಳ ಮುಖಂಡರ ಕೈಯಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ, ಪ್ರಿಯಾಂಕ್ ಖರ್ಗೆ ಎಂಬ ಭೀತಿ ಫಲಕಗಳನ್ನು ಪ್ರದರ್ಶನ ಮಾಡಿದರು. ಆರ್ಎಸ್ಎಸ್ ಬಿಜೆಪಿ ಮುರ್ದಾಬಾದ್, ಆರ್ಎಸ್ಎಸ್ ಬ್ಯಾನ್, ಪ್ರಿಯಾಂಕ್ ಖರ್ಗೆ ಹಮ್ ತುಮಾರೆ ಸಾಥ ಎಂಬ ಘೋಷಣೆ ಕೂಗಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಲ್ಲಿ ಅಚಲ ನಂಬಿಕೆ ಇಟ್ಟವರು. ಜಾತಿ ರಹಿತ, ವರ್ಗರಹಿತ, ಶೋಷಣೆ ಮುಕ್ತ ಸಮಾಜ ಸ್ಥಾಪನೆಗೆ ಶ್ರಮಿಸುತ್ತಿದ್ದಾರೆ. ಆದರೆ ಅವರ ಏಳಿಗೆಯನ್ನು ಸಹಿಸದ ಜಾತಿವಾದಿಗಳು ಮಕ್ಕಳ ತಲೆಯಲ್ಲಿ ವಿಷಬೀಜ ಬಿತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂಘಟನೆ ಚಟುವಟಿಕೆಯನ್ನು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ನಿರ್ಬಂಧಿಸುವಂತೆ ಪತ್ರ ಬರೆದಿದ್ದನ್ನೇ ನೆಪವಾಗಿಟ್ಟುಕೊಂಡು ಸಚಿವ ಪ್ರಿಯಾಂಕ್ ತೇಜೋವಧೆ ವೈಯಕ್ತಿಕ ನಿಂದನೆ ನಡೆಸಲಾಗ್ತಾ ಇದೆ. ಇದು ಖಂಡನೀಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ತೆಗೆದು ಮನುಸ್ಮೃತಿ ತರುವುದು ಆರ್ಎಸ್ಎಸ್ನ ಹುನ್ನಾರ ಆಗಿದೆ. ಹೀಗಾಗಿ ಸಂವಿಧಾನವನ್ನು ಪ್ರತಿಪಾದಿಸುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಳವಣಿಗೆ ಸಹಿಸದೆ ಅವರ ವಿರುದ್ಧ ಕೀಳು ಮಟ್ಟದ ಭಾಷೆ ಬೆಳೆಸಿ ನಿಂದಿಸಲಾಗ್ತಾ ಇದೆ. ಸಮಾಜದಲ್ಲಿ ಕೆಟ್ಟ ಆಲೋಚನೆಗಳಿಗೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಪುಷ್ಟಿ ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಬರೆದ ಪತ್ರದಲ್ಲಿ ತಪ್ಪೇನೂ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೊಂದಿಗೆ ನಾವೆಲ್ಲರೂ ಇದ್ದೇವೆ. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಎಂದು ಘಂಟಾಘೋಷವಾಗಿ ಎಲ್ಲರೂ ಅವರಿಗೆ ಬಲ ತುಂಬುವ ಹೇಳಿಕೆಗಳನ್ನು ನೀಡಿದರು. ಈ ಪ್ರತಿಭಟನೆಯಲ್ಲಿ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ, ಕೆ ಪುಂಡ್ಲಿಕರಾವ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಪೂಜಾ ಜಾರ್ಜ್ ಸೇರಿದಂತೆ ಪ್ರಮುಖರಾದ ಪಂಡಿತ್ ಜಿದ್ರಿ, ಅಬ್ದುಲ್ ಮನ್ನಾನ್ ಸೇಠ್, ಚಂದ್ರಕಾಂತ್ ಹಿಪ್ಪಳಗಾಂವ್, ಶ್ರೀಕಾಂತ್ ಸ್ವಾಮಿ, ವಿಠಲ್ದಾಸ್ ಪ್ಯಾಗೆ, ಓಂಪ್ರಕಾಶ್ ರೊಟ್ಟೆ, ಮಹೇಶ್ ಗೋರ್ನಾಳ್ಕರ್, ವಿನೋದ್ ಅಪ್ಪೆ, ಶಿವಮೂರ್ತಿ ಬಳತ್ ಸೇರಿದಂತೆ ಅನೇಕರು ಇದ್ದರು. ನಾವು ಎಲ್ಲ ಪ್ರಗತಿಪರ ಸಂವಿಧಾನ ಅನುಯಾಯಿಗಳು ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಇವತ್ತೊಂದು ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಏನಂದರೆ, ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು CM ಅವರಿಗೆ ಯಾವ್ದು RSS ಬಗ್ಗೆ ಒಂದು ಚಟುವಟಿಕೆ ಬಗ್ಗೆ ಅಪೀಲ್ ಮಾಡಿರ್ತಾರೆ, ಆ ಅಪೀಲ್ಗೆ RSS ಅವರು ಬಾಯಿ ಬಂದಂಗೆ ತಮ್ಮ ಮನಸ್ಸು ಬಂದಂಗೆ ಮಾತಾಡ್ತಾರೆ. ಒಬ್ಬರು ಆರ್ ಅಶೋಕ, ಈಗಾಗಲೇ ಹೇಳಿದೆ, ಆರ್ ಅಶೋಕ, CT ರವಿ, ಪ್ರತಾಪ್ ಶಿವ, ಇವ್ರಿಗೆ ಇತಿಹಾಸನೇ ಗೊತ್ತಿಲ್ಲ ಅಥವಾ ಇತಿಹಾಸ ಮಸಲಕ್ಕೆ ನೋಡ್ತಿದ್ದಾರೆ ಅಂತ ನನಗೆ ಅನಿಸ್ತು. ಯಾಕಂದರೆ ಈ ದೇಶದಲ್ಲಿ RSSನ್ನು 3 ಸಲ ಬ್ಯಾನ್ ಆಗಿತ್ತು. ಆ ಬ್ಯಾನ್ ಆದ್ಮೇಲೆ ಯಾರು ಕೈಕಾಲು ಬಿದ್ದಿರಿ? ನಿಮ್ಮ ಸಂಸ್ಥೆ ಎಷ್ಟು ಜನ ಕೈಕಾಲು ಬಿದ್ದಿರಿ? ಎಷ್ಟು ಪತ್ರ ಬರೆದ್ರಿ? ಅಂದರೆ ನನ್ನ ಉದ್ದೇಶ, ನನ್ನ ಹೇಳಿಕೆ ಏನಂದ್ರೆ, ನಿಮ್ಮ RSS ಸಂಸ್ಕೃತಿನೇ ಕ್ಷಮೆ ಕೇಳೋದು, ಬೇರೆ ಏನಿಲ್ಲ. ದೇಶ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ. ದೇಶಕ್ಕೆ ಯಾವುದರ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು, ಯಾರ ಜನರಿಗೆ ಸಹಕಾರ ಮಾಡಬೇಕು ಅನ್ನೋದಿಲ್ಲ. ಯಾವುದೇ ಪ್ರವಾಹ ಬರಲಿ, ಏನೇ ಬರಲಿ, ಯಾವ ಬಂದರೂ ಬರ್ತಿಲ್ಲ, ಬಂದು ಒಂದು ಫೋಟೋ ಹೊಡ್ಸ್ಕೊಂಡು ಹೋಗೋದು ಕೆಲಸ ಮಾಡ್ತದೆ ಇತ್ತಿತ್ತಲಾಗ. ಸಾರಿ ಕಲ್ಚರ್ ಅಂತಾರೆ. ಎಸ್, 100%. ಯಾಕಂದರೆ ಜನರಿಗೆ ಅವರು ಒನ್ಲಿ ಅದು ಏನಂತಾರೆ, ನಮ್ಮ ಕಡೆ ಬಾಯಿಗೆ ಬೆಣ್ಣೆ ಹಚ್ಚ ಕೆಲಸ ಮಾಡ್ತಾರೆ, ಆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವತ್ತು ಜನರಿಗೆ ಯಾರು RSSದಾಗ ಇದ್ದಾರೆ, RSS ಚೀಫ್ಗಳು ಯಾರದಾರ? ಒಬ್ಬರು ಯಾರ ಬ್ಯಾಕ್ವರ್ಡ್ ಅದಾರ? ಯಾರೂ ಇಲ್ಲ. ಇಲ್ಲಿವರೆಗೆ ಯಾರ ಬ್ಯಾಕ್ವರ್ಡಿಗೆ ಮಾಡಿದಾರ? ಯಾಕೆ ಮಾಡಿಲ್ಲ? ಏನು ನೀವು ಬ್ಯಾಕ್ವರ್ಡ್ SC ST ಜನ, ಇವು ಜನರುಗಳಿಗೆ ನೀವು ಕೈಯಲ್ಲಿ ಕೋಲ್ ಕೊಟ್ಟು ದೇಶಕ್ಕೆ ಏನಂತಾರೆ, ಅದಕ್ಕೆ ಆತಂಕ ಸೃಷ್ಟಿ ಮಾಡೋ ಕೆಲಸ ಮಾಡ್ತೀರಿ. ಅಂಥದ್ದು ಮಾಡಬೇಡ್ರಿ ಅನ್ನೋ ಉದ್ದೇಶ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಹೇಳಿದ ಸ್ಪಷ್ಟ ತಿಳ್ಕೊಬೇಕು. ಯಾವ RSS ಚಟುವಟಿಕೆ ಆಗ್ತವೆ, ಯಾವ ಶಾಖೆಗಳಾಗ್ತವೆ, ಶಾಖೆಗಳಲ್ಲಿ ಒಂದು ಪ್ರದರ್ಶನ ಮಾಡ್ತಾರೆ, ಕೋಲ್ ಪ್ರದರ್ಶನ, ಅವರು ದೊಣ್ಣೆಯಿಂದ ಪ್ರದರ್ಶನ ಮಾಡಿ ತೋರಿಸ್ತಾರೆ. ಅದು ಒಂದು ಭಯ ಹುಟ್ಟಿಸೋಂಥ ಒಂದು ರೀತಿ ಇದೆ. ಆ ರೀತಿಯನ್ನು ಇದನ್ನು ಟ್ರೆಂಡನ್ನು ನಮ್ಮ ಮಕ್ಕಳಿಗೆ ಕಲಿಸೋಕೆ ಹೋಗ್ತಾರೆ. ಅಂದ್ರೆ ಮಕ್ಕಳಿಗೆ ಯಾವ ಇದರಲ್ಲಿ ಹೋಗ್ಬೇಕಂತ್ರಿ? ನಿಮ್ಮ ಮಕ್ಕಳು ನೀವು ಯಾರು ಮಿನಿಸ್ಟರ್ ಇದ್ರಿ, ಆ ಮಿನಿಸ್ಟರ್ ಮಕ್ಕಳು ಯಾರು ಶಾಖೆಗೆ ಹೋಗ್ತಾರೆ? RSS ಕೋಲ್ ಹಿಡಿತಾರ? ಯಾರು ಜಗಳಕ್ಕೆ ಬರಲ್ಲ. ನೀವು ಎಂದು ಪಥಸಂಚಲನ ಮಾಡ್ತೀರಿ ಅಂದು ಎಲ್ಲ ಮಿನಿಸ್ಟರ್ಗಳು ತನ್ನ ಕೈಯಾಗ ಒಂದು ದೊಣ್ಣೆ ಹಿಡ್ಕೊಂಡು ಪೋಸ್ ಕೊಡ್ತೀರಿ. ಅದಕ್ಕೆ ಬಿಟ್ಟು ಯಾವತ್ತೂ ಕೂಡ ದೇಶಾಭಿಮಾನ ಬಗ್ಗೆ ನೀವು ಮಾತಾಡಿಲ್ಲ, ದೇಶ ಬಗ್ಗೆ ಯಾವುದು ಕೆಲಸ ಮಾಡಿಲ್ಲ. 1925ರಿಂದ 2025ರವರೆಗೆ ಒಂದರ ಒಂದು ಪ್ರಿಯಾಂಕ್ ಅವರು 10 ಗಳನ್ನ 5 ಕೇಳ್ತೀನಿ. 5 ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂದರೆ ನಮ್ಮ
ಪತ್ರಿಕಾ ಮಾಧ್ಯಮದ ಮುಖಾಂತರ ನೀವು ಬಹಿರಂಗವಾಗಿ ಹೇಳ್ರಿ, ಅದಕ್ಕೆ ನಾವು ಒಪ್ಕೋತೀವಿ. ಸರ್, ಈಗ ಇಷ್ಟೆಲ್ಲ ಒಂದು ದೊಡ್ಡ ಘಟನೆ ಆಯಿತು ಆಮೇಲೆ ಇಂಥ ಸಮಯದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಸುಮ್ಮನೆ ಆಗ್ತಾರೆ. ಇವತ್ತು ನೀವು ಇಷ್ಟು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರೆ ನಿಮ್ಮ ಜಿಲ್ಲಾಧ್ಯಕ್ಷರು ಬರಲ್ಲ, ಯಾಕೆ ಅಂತ? ಇಲ್ಲ, ನಮ್ಮ ಜಿಲ್ಲಾಧ್ಯಕ್ಷರು ಫಾರಿನ್ಗೆ ಹೋಗಿದ್ದಾರೆ, ಇಲ್ಲ ಲೋಕಲ್ನಾಗಿಲ್ಲ. ಅವ್ರು ಬಂದ ತಕ್ಷಣ ಅವರು ರಿಯಾಕ್ಷನ್ ಮಾಡ್ತಾರೆ. ಅಲ್ಲ, ಕಾಂಗ್ರೆಸ್ನವ್ರಿಗೆ ಐಡಿಯಾಲಜಿಕಲ್ ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ಏನು ಸುಮ್ಮನೆ ಇರ್ತಾರೆ, ಅವ್ರು ಸಪೋರ್ಟ್ ಮಾಡ್ತಿಲ್ಲ. ಅಧ್ಯಕ್ಷರು ಅವರೆಲ್ಲ ಯಾರು ಸಚಿವರೇ ಅದನ್ನು ಖಂಡಿಸ್ತಿಲ್ಲ. ಸಚಿವರು ಪ್ರಿಯಾಂಕಾ ಇವರು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮೊನ್ನೆ ಫೇಸ್ಬುಕ್ ಮಾಡಿದ್ದಾರೆ, ಸರ್ಕಾರದ ಪರವಾಗಿ ಹೇಳಿದ್ದಾರೆ. ಯಾರು ಇದಿಲ್ಲ ಅಂದ್ರೆ DCM ಮಾಡಿದ್ದಾರೆ, CM ಮಾಡಿದ್ದಾರೆ, ಜಾರಕಿಹೊಳಿ ಅವರು ಮಾಡಿದ್ದಾರೆ, ಕೆಲವು ಮಂದಿ ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಹೇಳಿಕೆ ಕೊಡೋಕೆ ಬರಲ್ಲ, ಒಬ್ಬೊಬ್ರು ಯಾರು ಪಥಸಂಚಲನ ಮಾಡುವಾಗ ಒಂದ್ ಕಡೆ ನೀವೇ ಹೇಳ್ತೀರಿ ಅದು ಬ್ಯಾನ್ ಆಗಿರೋ ಸಂಘಟನೆ, ಅದೇನಪ್ಪ ಅಂದ್ರೆ ಅದು ರಿಜಿಸ್ಟ್ರೇಷನ್ ಇಲ್ಲದೆ ಇರ್ತಕ್ಕಂಥ ಅನಧಿಕೃತ ಸಂಘಟನೆ ಅಂತ ಹೇಳ್ತೀರಿ. ಸೊ ಇದು ಇವ್ರು ಮಾಡ್ತಿದ್ರಿ ಅಂತಕ್ಕಂಥದ್ದು ಮುಂಚೆ ಗಮನಕ್ಕಿದ್ದಾಗ ಅದಕ್ಕೆ ಖಂಡನೆ ವ್ಯಕ್ತಪಡಿಸ್ತಕ್ಕಂಥ ತಡಿತಕ್ಕಂಥ ಪ್ರಯತ್ನ ಯಾಕೆ ಆಗಿಲ್ಲ? ಒಂದೇ ಜಿಲ್ಲೆಲ್ಲ ಪ್ರತಿಯೊಂದು ಜಿಲ್ಲೆ ಮಾಡ್ತಾ ಇದ್ದಾರೆ. ನಾವು ಸಂಘಟನೆ ಅದು ಅಧಿಕೃತ ಆಗಿದೆ ಅಲ್ವಾ, ಅದು ಎಷ್ಟು ವರ್ಷದಿಂದ ನಡೀತದೆ ಅಂತಕ್ಕಂಥದ್ದು ನಾವು ನೋಡುವಾಗ ಮತ್ತೆ ಕಾಂಗ್ರೆಸ್ ಪಕ್ಷ ಇದೆ ರಾಜ್ಯದಲ್ಲಿ. ಸೊ ಏನು ಮಾಡ್ತಾ ಇದೆ ಅಂದರೆ ಯಾವ ರೀತಿ ಮೊದಲೇ ಆಗ್ತಾ ಇದನ್ನು ಎಚ್ಚೆತ್ತುಕೊಂಡು ಏನು ಅವರು ಪ್ರತಿಭಟನೆ ಮಾಡ್ತಾರೆ, ಖಂಡನೆ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಪಕ್ಷದವ್ರಿಗೆ ಯಾಕೆ ಅಷ್ಟೊಂದು ಜಾಗೃತಿ ಇಲ್ಲ ಅಂತ? ಜಾಗೃತಿ ಇದೆ, ಯಾಕಂದರೆ ಇವರು 100 ವರ್ಷ ಯಾವ ರೀತಿ ಮಾಡ್ಕೊಂಡು ಬಂದ್ರೆ ಅದು ಪ್ರಶ್ನೆ ಇಲ್ಲ. ಇವಾಗ ಮುಂದೆ ಬಂದು ಇವರು ಸರಿಯಾಗಿ ಸುಧಾರಿಸಿ ಏನಾರ ದೇಶಕ್ಕೆ ಕೆಲಸ ಮಾಡ್ತಾರೇನೋ, ಇವರು ಒಳ್ಳೆಯರಾಗ್ತಾರೇನೋ ಅಂತ ಒಂದು ಕಾರಣದಿಂದ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಈಗ ನಾವು ಅದೇ ಅಪೀಲ್ ಮಾಡ್ತಾಯಿದ್ವಿ. ಇಂಥ ಸಂಘಟನೆಗಳಿಗೆ ಯಾವ ಸಂಘಟನೆಗಳು ದೇಶದ ಎಲ್ಲೂ ರಿಜಿಸ್ಟ್ರೇಷನ್ ಇಲ್ಲ. ಒಂದು ಸಂಸ್ಥೆ 160 ಏನೋ ಬರ್ತದೆ ಸೆಕ್ಷನ್, ಆ ಸೆಕ್ಷನ್ನಲ್ಲಿ ರಿಜಿಸ್ಟರ್ ಆಗಬೇಕು ಯಾವುದೇ ಸಂಘಟನೆ. ಆ ಸಂಘಟನೆ ಬೈಲಾಜ್ ಇರಬೇಕು. ಇವರು ಬೈಲಾಜು 47 ಈ 2000 ಟೈಮ್ನಾಗ ಮಾಡಿದ್ದಾರೆ. ಬಟ್ ಆ ಬೈಲಾಜು ಅವ್ರ ಹತ್ರನೇ ಇದೆ, ಯಾವುದೂ ರಿಜಿಸ್ಟ್ರೇಷನ್ ಇಲ್ಲ. ಇದು ಇಲಿಗಲ್ ಆರ್ಗನೈಸೇಷನ್. ಇಲ್ಲ ಅದಂತ ಹೇಳ್ತೀರಿ, ಬಟ್ 100 ವರ್ಷದ ನೀವು ಕಾಂಗ್ರೆಸ್ದವ್ರು ಅಧಿಕಾರಿ ಇತ್ತಲ್ಲ, ಈ ತನಕ ಯಾಕೆ ಮಾಡಿಲ್ಲ ಅಂತ? ಅದೇ ನಾನು ಹೇಳಿದ್ದನ್ನು ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರಿ? 100 ವರ್ಷ ಆಯಿತು, ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ಕೊತ ಹೊಂಟ್ರಿ, ಮತ್ತೆ ಇಲ್ಲಿ ತನಕ ಏನು ಮಾಡಿಲ್ಲಲ್ಲ ಅವ್ರಿಗೆ ಅಂತ. ಈಗ ಅದೇ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ದೀವಲ್ಲ. ಇಲ್ಲ ಬರೀ ಅನುಮತಿ ಈಗ ಕೇಳ್ರಿ, ಸರ್ಕಾರ ನೀನು ಏನು ಅನುಮತಿ ಬರೀ ಅನುಮತಿ ಕೊಟ್ಟು ಅನುಮತಿ ತಗೋಬೇಕು ಕಡ್ಡಾಯ ಅಂತ ಮಾಡ್ಯಾರ. ಅವ್ರು ಅನುಮತಿ ತಗೋತಾರ ಮತ್ತು ಮಾಡ್ತಾರ, ಮತ್ತು ಬೇರೆದೇನಾಯ್ತು? ಅದಕ್ಕೆ ಅನುಮತಿ ತಗೊಳ್ಳುವಾಗ ಇವಾಗ ಅದಕ್ಕೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡಿದ್ವಿ. ಅನುಮತಿ ತಗೊಳ್ಳಾಗ ಅವ್ರ ರಿಜಿಸ್ಟ್ರೇಷನ್ ಕಾಪಿ ತೊಗೋಬೇಕು. ಆಮೇಲೆ ಅವ್ರು ಯಾವ ಆ್ಯಕ್ಟಿವಿಟಿ ಮಾಡ್ತಾರೆ ಆ ಆ್ಯಕ್ಟಿವಿಟಿ ಬಗ್ಗೆ ಬಹಿರಂಗವಾಗಿ ಪತ್ರದಲ್ಲಿ ಬರ್ಕೊಟ್ಟ ಮಾತ್ರ ಅವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ನಾವು ಅಪೀಲ್ ಇದೆ. ಇಂದ ಇವರು ನಮ್ಮ ನಾಯಕರು ಮಾತಾಡಿದ್ದಾರೆ. ಬ್ಯಾನ್ ಮಾಡಿ ಅಂತ ಹೇಳಿಲ್ಲ, ಬಟ್ ಅದನ್ನ ತಿರುಚೋ ಪ್ರಯತ್ನ ಆಗಿದೆ. ಬ್ಯಾನ್ ಮಾಡಿ ಅಂತಲೇ ಹೇಳ್ತಿದ್ದಾರೆ ಅಂತಕ್ಕಂಥದ್ದು. ಇವಾಗ ಬೆಳವಣಿಗೆ ನೋಡೋದಾದ್ರೆ ನೀವೇ ಹೇಳಿದಂಗೆ ನಿನ್ನೆ ಅಷ್ಟೇ ಯುವಕರ ಮೇಲೆ ಏನು ಪರಿಣಾಮ ಬೀರ್ಬೋದು, ಹೇಳಿಕೆಗಳು, ಇವ್ರ ಮಾತುಗಳು, ಇವರ ಒಂದು ಈ ನಡೆಯಿಂದ, ಇವರು ನಡೆಸುವ ಶಾಖಾ ನಡೆಸುವ ಒಂದು ಪ್ರಕ್ರಿಯೆಯಿಂದ ಇವರು ಏನು ನಾಯಕರು ಸ್ಪೀಚ್ ಮಾಡ್ತಾರೆ, ಮಕ್ಕಳ ಮ್ಯಾಗ ಒಂದು ಪ್ರಭಾವ ಬೀರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಕೆಟ್ಟ ಪ್ರಭಾವ ಬೀಳ್ತಾಯಿದೆ. ಈ ದೇಶ ಅಭಿವೃದ್ಧಿಗೆ ಇದು ಕಂಟಕದ. ಅದಕ್ಕಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಇಂಥ ಶಾಖೆಗಳು ದೇಶಕ್ಕಾಗಿ ಯಾವುದೇ ಒಂದು ಒಳ್ಳೆ ರೀತಿ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲಿ. ಆದರೆ ಈ ಶಾಖೆಗಳು ಯುವಕರಲ್ಲಿ ಏನು ವಿಷ ಬೀಜ ಬಿತ್ತಾ ಇದ್ದಾರೆ ಅಂತ ಮಾಡಿದ್ರೆ ಅಂತ 100% ಬ್ಯಾನ್ ಮಾಡಬೇಕಂತ ಅಪೀಲ್ ಮಾಡ್ತೇನೆ. ಯಾರ ಹೊರಗಿಂದ ಬಂದಾರಂದ್ರೆ ಅವ್ರು RSS ದವರು, ಬ್ರಾಹ್ಮಣರು ಬಂದಿದ್ದು ಇಂಡಿಯಾದವ್ರಲ್ಲ. ಇಂಡಿಯಾದಾಗ ಇದ್ದಿರೋರೆಲ್ಲರೂ ನಾವು ದ್ರಾವಿಡಿಯನ್ಸು. ಆದರೆ ಹೊರಗಿದವ್ರು ಬಂದವ್ರು ಯಾರು ಯುರೋಪ್ದಿಲ್ಲ, ಇವ್ರು ಕ್ರೊಯೇಷಿಯದವ್ರು. ಹೆಂಗೆ ಬಂದರೆ ಗೊತ್ತದೆ ನಿಮಗೆ? ಅವ್ರ ನಿಶಾನ ಬಡಿಗೆ ಅದ, ಬಡಿಗೆ ಹಾಕದ, ಅವ್ರು ದನ ಕಾಯ್ಕೊತ ಬಂದಿರಲಿ. ಈಗ RSS ದವರು ಇಂಡಿಯಾಗೆ ಬರೋ ಮುಂದ ಅಲ್ಲಿಂದ ದನ ಕಾಯ್ಕೊತ ಬಂದು ಇಂಡಿಯಾದಾಗ ಬಂದಿರು. ಅದ್ರ ಕೈದಾಗ ಅವ್ರ ಬಡಿಗೆ ಗೊತ್ತು ಇಂಡಿಯಾದ. ಬಾಬಾ ಸಾಹೇಬ್ರ ಕೈದಾಗ ಪೆನ್ ಹಿಡ್ರಿ ಅಂತೇಳಿ ಎಲ್ಲರಿಗೆ ಎಚ್ಚರಿಕೆ ಕೊಟ್ರ, ಇವ್ರು ಬಡಿಗೆ ಕಾಯ್ಕೊಂಡು ದನ ಕಾಯ್ಲಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಎಂಥ ದೇಶ, ಎಂಥ ಒಂದು ಪ್ರಗತಿ ಸಾಗ್ತಾ ಇದೆ. 3ನೇ ದೇಶ ಅಂತ ಹೇಳ್ತಾರೆ. ಇವತ್ತ ಸಂಘಟನೆದವ್ರು ಕೈದಾಗ ಬಡಿಗೆ ಹಿಡ್ಕೊಂಡು ನಮ್ಮ ಮಕ್ಕಳು ಕೇಳ್ತಾವ, ದನ ಕಾಯೋರು ಹಿಂಗೆ ಹೇಳ್ತಾವ್ರು. ಮತ್ತು ಇವ್ರದ್ದೇನು ಡ್ರೆಸ್ ಅದ, ಡ್ರೆಸ್ ಇಂಡಿಯಾ ಡ್ರೆಸ್ ಅಲ್ಲ ಅದು, ಇದು ನಾಜೀಸ್ ಎಷ್ಟದ, ಜರ್ಮನ್ದವ್ರು ಉಟ್ಕೊಂಡ ಡ್ರೆಸ್ಸು. ನಮ್ಮಲ್ಲಿ ಖರ್ರಂದ್ ಅಂದ್ರೆ ಅಪಮಾನ ಅದ. ಆದ್ರೆ ಇವ್ರು ಖರ್ರಂತ ಒಬ್ಬ ಹಾಕೋತಾರೆ. ಇವ್ರು ಹಿಂದೂಗಳು ಹೆಂಗಾಯ್ತಾರ ಹಾಕೋದ್ರೆ ಬೆಳ್ಳಂದು ಹಾಕೋಬೇಕು, ಇಲ್ಲ ಲತ್ತಿಗೆ ಬೇರೆ ಕಲರ್ ಹಾಕೋಬೇಕು. ಆದ್ರೆ ಇವ್ರು ಕರೀದು ಹಾಕೋತಾರೆ. ಕರೀದು ಯಾರ್ದು ಅಂದ್ರೆ ಜರ್ಮನ್ ನಾಜಿಯವರು, ಇವ್ರು ನಮ್ಮವರಲ್ಲ.
ಇವ್ರು ಭಾರತ ದೇಶದವ್ರಲ್ಲ, ಇವ್ರು ಕ್ರೊಯೇಷಿಯದವ್ರ. ಇವತ್ತು ಹೊಸ ನಾಟಕ ಮಾಡತ್ತಾರ ಅವರು, ನಾವು ಹಿಂದೂ ಇಲ್ಲ ಅಂತ ಹೇಳ್ತಾರೆ ನೋಡಿ. ಇಂಥ ದುರಂತದ ಇವತ್ತ ಹಿಂದೂ ಹಿಂದೂ ಅಂತೇಳಿ. ನಾವು ಹಿಂದೂ अल्लाह, हम सनातनी है, हम हिंदू नहीं है, हम ब्राह्मण है. अब आ गए रास्ते पे, इसलिए हम भारत देश में जितने भी लोग हैं ये आरएसएस संगठन के खिलाफ करना है, लड़ना है हमको. हमारे बाप दादा बॉम्ब बनाए थे, ऐसा लकड़ी लेकर नहीं फिरे भारत को बचाने के लिए. वो लकड़ी के बजाय उन अगर तिरंगा झंडा फहराते तो हम भी उनको सैल्यूट मारते थे. अगर उनके हाथ में झंडा रहता था हम सैल्यूट मारते थे. साले ये लकड़ी लेकर कहीं को फिर रहे, किसको डरा रहे? लकड़ी को ये स्कूल में बच्चे न डर रहे. कौन डर, किसको डराने लेके आए? प्रधानमंत्री होते हुए भी लकड़ी पकड़ता हुआ तो शर्म आना चाहिए. इसलिए हम भाइयों जो कदम हमारे प्रियंक खड़गे ने हाथ में लिए हैं उनके साथ हम रहेंगे. उनके साथ बिल्कुल रह के जो है ये दंडा को भारत देश से भगाएंगे बोलकर मेरे 4 बात खत्म करता हूं. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ ಇಲ್ಲಿ ಯಾವುದೇ ಸಂಘಟನೆ ಮುಂದೆ ಇನ್ನೊಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊತೇವೆ ಅಂದ್ರೆ ಯಾವ ಸಂಘ ಆಗಲಿ ಸಂಸ್ಥೆ ಆಗಲಿ ನೋಂದಣಿ ಮಾಡಿದ್ರೆ ಅವ್ರ ಅನುಮತಿ ಕೇಳಿದ್ರು ಕೊಡೋದಲ್ಲ, ನೋಂದಣಿ ಇಲ್ಲದೆ ಕೊಡಬೇಕು. RSS ಕೂಡ ಅನುಮತಿ ಪತ್ರ ಕೇಳಿದ್ರ ನಾವು ಕಾರ್ಯಕ್ರಮ ಮಾಡ್ತಂತ ಅನುಮತಿ ಕೇಳಿದ್ರು ಕೂಡ ನಿಮ್ ನೋಂದಣಿ ಬ್ಯಾಲೆನ್ಸ್ ಕಾಪಿ ತರಿ, ರಿಜಿಸ್ಟರ್ ಕಾಪಿ ತರಿ ಅಂದಬೇಕು. ಅವಾಗ ಮಾತ್ರ ಅವ್ರಿಗೆ ಅನುಮತಿ ಕೊಡ್ಬೇಕಂತೇಳಿ ನಿಟ್ಟಿನಲ್ಲಿ ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೋತೀನಿ. ನಾವೆಲ್ಲರೂ ಪ್ರಿಯಾಂಕರಿಗೆ ಸಾಹೇಬ್ರ ಜೊತೆ ಇದ್ದೀವಿ ಅಂತೇಳಿ ನನ್ನ ಮಾತು ವಿರೋಧಿಸ್ತೀನಿ. ಧನ್ಯವಾದಗಳು.